ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಹಾಡು ಇಲ್ಲ, ಹರಟೆನೂ ಇಲ್ಲ. ಬರೀ ನನ್ನ ಅನಿಸಿಕೆ, ನನ್ನ ಸಂತೋಷ, ನನ್ನ ಕೃತಜ್ಞತೆ ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಡು ಮತ್ತು ಹರಟೆ ಚಾನೆಲ್ ಶುರುವಾಗಿ ಸುಮಾರು 2.5 ತಿಂಗಳಾಗ್ತಾ ಬಂತು. ಈ 2.5 ತಿಂಗಳಲ್ಲಿ 42 ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಚೆನ್ನಾಗೇ ಸಿಕ್ಕಿದೆ. 390 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಟೋಟಲ್ ವಾಚ್ ಅವರ್ಸ್ ಅಂತ ಏನು ಹೇಳ್ತೀವಿ 1200ಕ್ಕೂ ಮೇಲ್ಪಟ್ಟಾಗಿದೆ. ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ಬಹಳ ಕೃತಜ್ಞನಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಹಾಡು ಮತ್ತು ಹರಟೆ ಚಾನೆಲ್ ನಾನು ಶುರು ಮಾಡಿದಾಗ ನನಗಿದ್ದಿದ್ದು ಒಂದೇ ಒಂದು ಉದ್ದೇಶ. ಆ ಉದ್ದೇಶ ಈಗಲೂ ಇದೆ, ಮುಂದೇನೂ ಇರುತ್ತೆ. ಏನಪ್ಪ ಅಂದರೆ, ಹಾಡು ವಿಭಾಗದಿಂದ ನನಗೆ ಇಷ್ಟವಾದ ಕೆಲವು ಹಾಡುಗಳನ್ನು ಹೇಳೋದು ಮತ್ತು ಜನರನ್ನು ಹಾಡು ಹೇಳೋದಕ್ಕೆ ಪ್ರೇರೇಪಿಸೋದು. ಅದು ಚೆನ್ನಾಗೇ ಮುಂದುವರಿತಾ ಇದೆ. ಹರಟೆ ವಿಭಾಗ ನನ್ನ 71 ವರ್ಷದ ಲೈಫ್ ಜರ್ನಿನಲ್ಲಿ ನಾನು ಪ್ರಪಂಚನ ನೋಡಿರೋದನ್ನು ನಿಮಗೆ ಒಂದು ನಿರ್ದಿಷ್ಟ ರೂಪದಲ್ಲಿ ತಿಳಿಸೋದು, ಅದು ಹರಟೆಯ ಉದ್ದೇಶ ಆಗಿದೆ. ಅದು ಕೂಡ ಕಂಟಿನ್ಯೂ ಆಗುತ್ತೆ. ಈ 42 ವಿಡಿಯೋನ ನಾನು 3 ಭಾಗವಾಗಿ ನಾನು ವಿಂಗಡಿಸ್ತೇನೆ. ಇವತ್ತು ನಿಮ್ಮ ಮುಂದೆ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಏನು ನಿಮ್ಮ ಮುಂದೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಒಂದು ಥರ ನನ್ನ ಕಥೆ ನಿಮ್ಮ ಜೊತೆ ಅಂತ ಇಟ್ಕೊಳ್ಳಿ ಈ ಚಾನೆಲ್ ಟೈಟಲ್ನ. 42 ವಿಡಿಯೋಗಳಲ್ಲಿ 3 ಭಾಗ. ಕೆಲವು ವಿಡಿಯೋಗಳು 100 ಅವರ್ಸ್ಗಿಂತ ಜಾಸ್ತಿ ವ್ಯೂಯರ್ಶಿಪ್ ಆಗಿದೆ. ಕೆಲವು ವಿಡಿಯೋಗಳು 10ರಿಂದ 100ರ ಒಳಗಾಗಿದೆ. ಇನ್ನು ಕೆಲವು ವಿಡಿಯೋಗಳು 10 ಗಂಟೆಗಿಂತ ಕಮ್ಮಿ ಇದೆ. 100 ಅವರ್ಸ್ಗಿಂತ ಜಾಸ್ತಿ ಇರೋದು 5 ವಿಡಿಯೋಗಳಾಗಿದೆ. ಬಹಳ ತೃಪ್ತಿ ಕೊಟ್ಟಿದೆ, ಬಹಳ ಸಂತೋಷ. 10ರಿಂದ 100 ಗಂಟೆ ತನಕ ನೋಡಿರೋ ವಿಡಿಯೋಗಳು ಸುಮಾರು 18 ಇದೆ. ಇನ್ನು 19-20 ವಿಡಿಯೋಗಳು 10 ಗಂಟೆಗಿಂತ ಕಮ್ಮಿ ವ್ಯೂಯರ್ಶಿಪ್ ಆಗಿದೆ. ಇದನ್ನು ನಾನು ನಿಮ್ಮ ಮುಂದೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಡ್ತಿದ್ದೀನಿ ಅಷ್ಟೇ, ಅದಕ್ಕಿಂತ ಬೇರೆ ಏನೋ ಅರ್ಥ ಕಲ್ಪಿಸಬೇಕಿಲ್ಲ. ಪ್ರತಿಯೊಂದು ವಿಡಿಯೋ ನಾನು ಮಾಡಿದಾಗ್ಲೂ ನನ್ನ 100% ಮನಸ್ಸಿಟ್ಟು ಎಫರ್ಟ್ ಇಟ್ಟು ಮಾಡಿದ್ದೀನಿ. ಅದರಲ್ಲಿ ಕೂಡ ಕೆಲವು ವಿಡಿಯೋಗಳು ನನಗೆ ಬಹಳ ಪರ್ಸನಲಿ ತೃಪ್ತಿ ಕೊಡ್ತು. ಮತ್ತು ಆ ವಿಡಿಯೋಗಳಿಂದ ಏನಾಗಿದೆ ಅನ್ನೋದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ವಿಡಿಯೋ ಮಾಡಿದ್ದೆ ಮಿತ್ರರೇ, ನೋಡಿರ್ಬೋದು ನೀವು. ರಿಯಾಲಿಟಿ ಶೋ ನನ್ನ ಒಂದು ಕಲ್ಪನೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ಕಲ್ಪನೆಯಲ್ಲಿ ನಾನು ಏನು ಹಂಚ್ಕೊಂಡಿದ್ದೆ ಅಂತಂದರೆ, ಯಾವ ರೀತಿ ಸಿಟಿ ಜನಗಳು ಮತ್ತು ಹಳ್ಳಿ ಜನಗಳು ಪ್ರತಿ ವಾರ ಒಂದು ಪರಸ್ಪರ ಭೇಟಿಯಾಗಿ ಒಬ್ಬರಿಂದೊಬ್ಬರು ಇನ್ನೊಬ್ಬರು ಬೇಕಾಗಿರೋದನ್ನು ಕಲಿತು ಇಬ್ಬರು ಹೆಂಗೆ ಅರ್ಥ ಮಾಡ್ಕೊಳ್ಬೋದು ಅನ್ನೋ ಒಂದು ಕಲ್ಪನೆನ ಆ ವಿಡಿಯೋದಲ್ಲಿ ಮಾಡಿದ್ದೆ. ನೀವು ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಆ ವಿಡಿಯೋನ ನೋಡಿ ನನ್ನ ಒಬ್ಬ ಮಿತ್ರರು ಆವತ್ತೇ ನನಗೆ ಫೋನ್ ಮಾಡಿದರು. ಗೋಪಾಲ್ ಅಂತ ಅವ್ರ ಹೆಸರು. ಫೋನ್ ಮಾಡಿಬಿಟ್ಟು ಹೇಳಿದ್ರು, ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ನಿಮ್ಮ ರಿಯಾಲಿಟಿ ಶೋ ಕಲ್ಪನೆ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ನಾವು ಕಲ್ಪನೆಯಾಗೇ ಇಡೋದು ಬೇಡ, ನೀವು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೀರಾ, ಅದಕ್ಕೆ ನನ್ನ ಸಪೋರ್ಟ್ ಇದೆ ಅಂತ ತಾವಾಗೇ ಮುಂದೆ ಬಂದರು. ಅವ್ರದ್ದೇ ಒಂದು ತೋಟ ಇದೆ ಕನಕಪುರದಲ್ಲಿ. ಹಳ್ಳಿ ಸುತ್ತಮುತ್ತಲ ಇರೋ ಜಾಗದಲ್ಲಿ ಬಹಳ ತೋಟಗಳಿವೆ. ಆ ಒಂದು ತೋಟದಲ್ಲಿ ಈ ನಮ್ಮ ರಿಯಾಲಿಟಿ ಶೋ ಮಾಡೋದಕ್ಕೆ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಆ ಒಂದು ಕಲ್ಪನೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಅದರ ವಿಡಿಯೋನ ನಿಮ್ಮ ಮುಂದೆ ಬರೋ ದಿವಸಗಳಲ್ಲಿ ತರ್ತಾ ಇದ್ದೀವಿ. ಉದ್ದೇಶ ಬರೀ ವಿಡಿಯೋ ಮಾಡೋದು ಒಂದಿತ್ತು, ಆದರೆ ಆ ಉದ್ದೇಶ ಸಾಕಾರ ಆಗಿ ಅದು ಮುಂದೆ ಹೋಗುತ್ತಲ್ಲ ಐಡಿಯಾ, ಅದು ನನಗೆ ಬಹಳ ಎಕ್ಸೈಟ್ಮೆಂಟ್ ಕೊಡುತ್ತೆ. ಇದೇ ರೀತಿ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ ಟ್ರಾಫಿಕ್ ಸೆನ್ಸ್ ಬಗ್ಗೆ. ಅದರಲ್ಲಿ ನನ್ನದೇ ಆದ ಕಲ್ಪನೆಯನ್ನು ಒಂದು ಕೊಟ್ಟಿದ್ದೆ. ಯಾವ ರೀತಿ ಈ ಟ್ರಾಫಿಕ್ ಫೈನ್ಸ್ ಕಟ್ತೀವಲ್ಲ ನಾವು, ಅದನ್ನು ಹೆಂಗೆ ಕಾಂಟ್ರಿಬ್ಯೂಷನ್ ಥರ ಕನ್ವರ್ಟ್ ಮಾಡಿ ಅದನ್ನು ಒಂದು ಹಿಂಜರಿಕೆ ಅಥವಾ ಶೇಮಿಂದ
ಒಂದು ಯಾವ ರೀತಿ ಅದನ್ನು ಹೆಮ್ಮೆಯಾಗಿ ನಾವು ಪರಿವರ್ತನೆ ಮಾಡ್ಬೋದು ಅನ್ನೋ ಒಂದು ಕಲ್ಪನೆಯನ್ನು ಕೊಟ್ಟಿದ್ದೆ. ಅದು ನನ್ನ ಪುಣ್ಯ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರಿಗೆ ತಲುಪಿದೆ. ಅವರ ಜೊತೆ ನಾನು ಭೇಟಿ ಆಗಲಿದ್ದೇನೆ ಮುಂದಿನ ದಿನಗಳಲ್ಲಿ. ನನ್ನ ಕಲ್ಪನೆ ಅವ್ರ ಜೊತೆ ಹಂಚ್ಕೋತೀನಿ. ಏನಾಗತ್ತೆ ಗೊತ್ತಿಲ್ಲ, ಆದರೆ ಒಂದು ವಿಡಿಯೋ ಒಂದು ಚಿಂತನೆಗೆ ದಾರಿ ತೋರಿಸ್ತಲ್ಲ, ಅದೇ ನನಗೆ ತುಂಬ ತೃಪ್ತಿ ಕೊಟ್ಟಿದ್ದು. ಅದೇ ರೀತಿ ನಮ್ಮ ಇಂಡಿಯನ್ಸ್ ಏಜ್ ಗ್ರೂಪ್ ವೈಸ್ ನಾನು ಪ್ರೋಗ್ರಾಮ್ ಮಾಡಿದೆ, ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್ ಮಾಡಿದೆ. ತಾವೆಲ್ಲರೂ ಅದಕ್ಕೆ ಬಹಳ ಚೆನ್ನಾಗಿ ಸ್ಪಂದಿಸಿದ್ದೀರಾ. ಅದರಲ್ಲಿ ನನ್ನ ಮನಸ್ಸಿಗೆ ತುಂಬ ತಟ್ಟಿದ್ದು 70ರಿಂದ ಮೇಲ್ಪಟ್ಟ ಇರೋ ಜನರ ಆಪರ್ಚುನಿಟೀಸ್ ಮತ್ತು ಚಾಲೆಂಜಸ್ ಬಗ್ಗೆ. ಯಾಕೆ ಅಂತಂದರೆ ನಾನು ಅದೇ ವಯಸ್ಸಿನವನೇ. ಇದನ್ನು ಮಾಡುವಾಗ ನಾನು ಹೇಳಿದ ಪ್ರತಿಯೊಂದು ಪದಾನೂ ಅನುಭವಿಸಿ ಹೇಳಿದೆ. ಮೋಸ್ಟ್ಲಿ ಅದರಿಂದಾನೇ ನಾನು ಆ ಗ್ರೂಪಲ್ಲಿ ಇದ್ದೀನಿ ಅಂತ ಅದು ನನಗೆ ತುಂಬ ಚೆನ್ನಾಗಿ ತಟ್ಟು, ವೈಯಕ್ತಿಕವಾಗಿ ತುಂಬ ಸಂತೋಷ ತಂದುಕೊಟ್ಟಿದೆ. ಈಗ ನಿನ್ನೆ ತನಕ ಒಂದು 3 ದಿವಸದಲ್ಲಿ 3 ಎಪಿಸೋಡಲ್ಲಿ ಒಂದು ಪಾಡ್ಕ್ಯಾಸ್ಟ್ ಮಾಡಿದ್ವಿ. ನನ್ನ ಸ್ನೇಹಿತ ಹರೀಶ್ ಎಡವಾಣಿ ಅವರು ಗೆಸ್ಟ್ ಆಗಿ ಬಂದಿದ್ದರು. ನೀವೆಲ್ಲರೂ ಅದನ್ನು ಬಹಳ ಚೆನ್ನಾಗಿ ಸ್ವೀಕರಿಸಿದ್ದೀರಾ. ಬಹಳ ತೃಪ್ತಿ ತಂತು ನೀವು ಸ್ವೀಕರಿಸಿದ ರೀತಿ ಮತ್ತು ಆ ಪಾಡ್ಕ್ಯಾಸ್ಟಿನ ಸಬ್ಜೆಕ್ಟ್. ಅದನ್ನು ಮಾಡುವಾಗ ನಾನು ಎಷ್ಟು ಮಟ್ಟಿಗೆ ಆ ಪಾಡ್ಕ್ಯಾಸ್ಟ್ ಅವ್ರು ಹೇಳ್ತಿರೋ ಮಾತುಗಳಲ್ಲಿ ಮುಳುಗೋಗ್ಬಿಟ್ಟಿದ್ದೆ ಅಂದರೆ ನಾನು ನನ್ನ ಒಂದು ಕರ್ತವ್ಯನೇ ಮರ್ತುಬಿಟ್ಟೆ ಆ್ಯಕ್ಚುಯಲ್ ಆಗಿ. ಐ ಥಿಂಕ್ ದಟ್ ಈಸ್ ದ ಸಕ್ಸಸ್ ಆಫ್ ದಿ ಪಾಡ್ಕ್ಯಾಸ್ಟ್, ದೋ ಇಟ್ ಈಸ್ ಎ ಲ್ಯಾಪ್ಸ್ ಆನ್ ಮೈ ಪಾರ್ಟ್. ಏನಪ್ಪ ಅದು ಅಂತಂದರೆ ನಾನು ಅವ್ರಿಗೆ ಥ್ಯಾಂಕ್ಸೇ ಹೇಳಲಿಲ್ಲ 3ನೇ ಪಾಡ್ಕ್ಯಾಸ್ಟ್ ಎಂಡ್ ಆದಾಗ. ಇವಾಗ ತಿಳಿಸ್ತೀನಿ. ಥ್ಯಾಂಕ್ ಯು ಹರೀಶ್ ಫಾರ್ ಕಮಿಂಗ್ ಟು ಮೈ ಚಾನಲ್. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡು ನಮ್ಮ ಚಾನಲ್ನ ಶ್ರೀಮಂತಗೊಳಿಸಿದ್ದೀರಾ. ನಿಮಗೆ ನನ್ನ ಸಹೃದಯದಿಂದ ಮನಃಪೂರ್ತಿಯಾಗಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಅಂದು ಹೇಳೋದು ಮರ್ತುಬಿಟ್ಟಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಈ ಪಾಡ್ಕ್ಯಾಸ್ಟ್ ಫಸ್ಟ್ ಎಪಿಸೋಡ್ ಬಂದಾಗ ಕೆಲವು ರಿಯಾಕ್ಷನ್ಸು ವ್ಯೂಯರ್ಸ್ ಕೊಟ್ಟಿದ್ದು, ನಮಗೆ ಅದನ್ನು ತಿಳಿಸಿದ್ದು ಬಹಳ ಸಂತೋಷ ಕೊಡ್ತು. ಅದರಲ್ಲಿ ಕೆಲವನ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ನೋಡ್ತಿದ್ದಂಗೆನೆ ಕೆಲವರು ಫೋನ್ ಮಾಡಿದ್ರು, ಮಂಜುನಾಥ್ ನಿಮ್ಮ ಪಾಡ್ಕ್ಯಾಸ್ಟ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಹರೀಶ್ ಅವರು ಆಡಿದ ಮಾತುಗಳು ನಿಜವಾಗಿಯೂ ನಮ್ಮ ಮನಸ್ಸಿಗೆ ತಟ್ಟಿದೆ, ಅವರಿಗೆ ನನ್ನ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದ್ರು. ಈ ಒಂದು ನನ್ನ ಅನಿಸಿಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಮೂಲಕ ಹರೀಶ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಧನ್ಯವಾದನ ಅವ್ರಿಗೆ ತಿಳಿಸ್ತೀನಿ. ಇನ್ನು ಕೆಲವರು ಏನು ಮಾಡಿದ್ದಾರೆ, ಇಡೀ ಫ್ಯಾಮಿಲಿ ಕೂತ್ಕೊಂಡು ಈ ಒಂದು ಎಪಿಸೋಡ್ನ ಟಿ ವಿನಲ್ಲಿ ಹಾಕಿ ಇಡೀ ಸಂಸಾರ ಕೂತು ನೋಡಿದೆ. ನನಗೆ ಅದರ ಬಗ್ಗೆ ತಿಳಿದಾಗ ನನಗೆ ಮಾತೇ ಬರಲಿಲ್ಲ, ಹೃದಯ ತುಂಬಿ ಬಂತು ಅಂತಾರಲ್ಲ, ಆ ರೀತಿ ಆಯಿತು. ತುಂಬ ಜನ ನೀವು ಹೇಳಿರೋದು ನಿಜ ಅಂತಂದರೆ ನನಗಲ್ಲ, ಹರೀಶ್ ಅವರು ಹೇಳಿರೋದು ನಿಜ, ನಾವು ಧರ್ಮನ ಆ ರೀತಿ ಅರ್ಥ ಮಾಡಿಕೊಂಡ್ರೆ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡಂಗೆ ಅಂತ ತಿಳಿಸಿದ್ದಾರೆ. ಈ ರೀತಿ ರಿಯಾಕ್ಟ್ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಹಾಡು ವಿಭಾಗದ ಬಗ್ಗೆ ಬರೋದಾದರೆ, ಸಾಕಷ್ಟು ಹಾಡು ಎಪಿಸೋಡ್ಗಳು ಬಂದಿದೆ. ಅವುಗಳನ್ನು ನೀವು ತುಂಬ ಚೆನ್ನಾಗಿ ಕೂಡ ಸ್ವೀಕರಿಸಿದ್ದೀರಾ. ಆದರೆ ಈ ವಿಭಾಗದಲ್ಲಿ ನನಗೆ ಒಂದು ಸಮಸ್ಯೆ ಉಂಟಾಗಿದೆ. ಏನಪ್ಪ ಅಂತಂದರೆ, ಹಾಡು ಹೇಳಬೇಕಾದಾಗ ನ್ಯಾಚುರಲಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಇದ್ದರೆ ಕೇಳೋದಕ್ಕೂ ಚೆನ್ನ, ಹೇಳೋದು ಚೆನ್ನಾಗಿ ಹೇಳಬಹುದು. ಆದರೆ ಏನು ಮಾಡೋದು, ಈ ಕಾಪಿ ರೈಟ್ ಅಂತ ಒಂದಿದೆ. ನನ್ನ ಚಾನೆಲ್ನಲ್ಲಿ ಯಾವುದೇ ರೀತಿ ವೈಲೇಷನ್ ಆಗಬಾರ್ದು ಅನ್ನೋದು ಕೂಡ ನನಗೆ ಬಹಳ ಖಂಡಿತವಾಗಿದೆ, ಆ ಒಂದು ಅಭಿಪ್ರಾಯ. ಸೊ ಇನ್ನು ಮುಂದೆ ಹಾಡು ನಿಲ್ಲತ್ತಾ? ಖಂಡಿತ ನಿಲ್ಲಲ್ಲ. ಆದರೆ ಅದನ್ನು ಹೇಳೋ ರೀತಿ ಬದಲಾಗತ್ತೆ. ಮುಂದೆ ಮುಂದೆ ಅಂದರೆ ಇಮ್ಮಿಡಿಯೇಟ್ ಆಗಲ್ಲ, ಬಹುಶಃ ಮಾರ್ಚ್ ಏಪ್ರಿಲಿಂದ ಬರೋ ಹಾಡು ಎಪಿಸೋಡ್ಗಳಲ್ಲಿ
ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲ್ಲ. ಆದರೆ ಹಾಡಿನ ಹಿಂದೆ ಇರುವ ಕತೆ, ಆ ಹಾಡಿನ ಬಗ್ಗೆ ಒಂದು ವಿಮರ್ಶೆ, ಆ ಹಾಡು ನಮ್ಮ ಜೀವನಕ್ಕೆ ಯಾವ ರೀತಿ ಪಾಠ ಕಲಿಸ್ಕೊಡುತ್ತೆ ಅನ್ನೋದ್ರ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ಹಂಚಿಕೊಂಡು ಹಾಡ್ತೀನಿ. ಬ್ಯಾಕ್ಗ್ರೌಂಡ್ ಇದ್ದರೆ ಬಹಳ ಚೆನ್ನಾಗಿರುತ್ತೆ. ಅರ್ಥ ಮಾಡಿಕೊಂಡು ಹೇಳಿದ್ರೆ, ಅರ್ಥ ಮಾಡಿಕೊಂಡು ಕೇಳಿದ್ರೆ ಅದು ಚೆನ್ನಾಗೇ ಇರುತ್ತೆ. ಸೊ ಈ ಎರಡು ರಿಪೋರ್ಟ್ನ ನಿಮ್ಮ ಮುಂದೆ ಕೊಡಬೇಕು ಅಂತಿತ್ತು. ಈ ಕೆಲವು ಅಪ್ಡೇಟ್ನ ನಿಮ್ಮ ಮುಂದೆ ತಿಳಿಸ್ಬೇಕು ಅಂತಿತ್ತು. ಹಾಡು ಮತ್ತು ಹರಟೆ ಚಾನಲ್ ಒಂದು ಇನ್ಸ್ಟೆಂಟ್ ಆಗಿ ವೈರಲ್ ಆಗುವಂಥ ಚಾನಲ್ ಅಲ್ಲ. ಇದು ನಿಧಾನವಾಗಿ ಬೆಳೆಯೋ ಚಾನಲ್, ಆದರೆ ಖಂಡಿತವಾಗಿ ಬೆಳೆಯೋ ಚಾನಲ್. ಈ ಚಾನಲ್ನಲ್ಲಿ ನೀವು ಕಳೆಯುವ ಪ್ರತಿಯೊಂದು ಕ್ಷಣನೂ ನಿಮ್ಮ ಬಗ್ಗೆನೇ ಒಂದು ಯೋಚನೆಗೆ ಮಾಡೋ ಹಂಗೆ ಮಾಡುತ್ತೆ. ನಿಮ್ಮ ಒಳಿತಿಗಾಗಿ ನೀವೇನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೆಲವು ಐಡಿಯಾಗಳು ಕೊಡುತ್ತೆ. ನಿಮ್ಮಲ್ಲಿ ನಂದು ಒಂದೇ ಒಂದು ಕೋರಿಕೆ, ದಯವಿಟ್ಟು ನಿಮ್ಮ ಸಮಯದಲ್ಲಿ ಈ ನಮ್ಮ ಚಾನೆಲ್ಗೆ ಒಂದು 10 ನಿಮಿಷ ಪ್ರತಿದಿನ ಕೊಡಿ. ಪ್ರತಿ ದಿವಸ ಆಗದಿದ್ದರೆ ವಾರಕ್ಕೆ ಸುಮಾರು 1 ಗಂಟೆ ಕೊಡಿ. ಇದರಲ್ಲಿ ನಾವು ಹೇಳೋ ಪ್ರತಿಯೊಂದು ವಿಷಯವು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುತ್ತೆ, ನಿಮ್ಮ ಸುತ್ತಮುತ್ತಲಿನ ಜನಕ್ಕೆ ಸಂಬಂಧಪಟ್ಟಿರೋ ಹಂಗಿರುತ್ತೆ. ಕನ್ಸ್ಟ್ರಕ್ಟಿವ್ ಆಗಿ ಅದರ ಬಗ್ಗೆ ಚಿಂತೆ ಮಾಡೋ ಹಂಗೆ ಇರುತ್ತೆ, ಎಲ್ಲರನ್ನೂ ಬೆಳೆಸೋ ಹಂಗಿರುತ್ತೆ, ಬೆಳೆಯೋದನ್ನು ನೋಡಿ ಸಂತೋಷ ಪಡೋ ಹಂಗಿರುತ್ತೆ. ನನ್ನ ಸಬ್ಸ್ಕ್ರೈಬರ್ಸಲ್ಲಿ ನನಗೆ ಇನ್ನೊಂದು ಮನವಿ ಇದೆ. ದಯವಿಟ್ಟು ನಿಮಗೆ ಇಷ್ಟವಾದ ವಿಡಿಯೋನ ನಿಮ್ಮ ಪರಿಚಯಸ್ಥರ ಜೊತೆ ಹಂಚ್ಕೊಳ್ಳಿ. ನನಗೆ ವ್ಯೂವರ್ಶಿಪ್ ಬರಬೇಕು ಅಂತಲ್ಲ, ಅದೊಂದು ಸಣ್ಣ ಆಸೆ ಇದೆ, ಆದರೆ ಅದೇ ಮುಖ್ಯ ಅಲ್ಲ. ಒಳ್ಳೆಯ ವಿಚಾರಗಳು ಹಂಚಿದಷ್ಟು ಸಂತೋಷನೇ. ಸಿಹಿನ ಹಂಚ್ಕೊಂಡು ತಿಂದರೆ ಜಾಸ್ತಿ ಸಂತೋಷ ಅಲ್ವೇ? ಅದೇ ರೀತಿ ಇದು ಕೂಡ. ಅದರಲ್ಲಿ ಯಾರೋ ನೋಡಿ ಅವ್ರಿಗೆ ಏನೋ ಒಂದು ಸ್ಫೂರ್ತಿಯಾಗಿ ಅವರು ಕೂಡ ನಿಮ್ಮಂತೆಯೇ ಈ ಚಾನೆಲ್ ಜೊತೆ ಒಂದು ಫೆಲೋ ಟ್ರಾವೆಲರ್ಸ್ ಆಗ್ತಾರೆ ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕು? ಮಿತ್ರರೇ, ಇದು ನಮ್ಮ ಚಾನೆಲ್ನ 2.5 ತಿಂಗಳ ಪ್ರೋಗ್ರೆಸ್ ರಿಪೋರ್ಟ್. ಮತ್ತು ಈ 2.5 ತಿಂಗಳಲ್ಲಿ ನನಗೆ ಸಂತೋಷಪಟ್ಟಂಥ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದೇ ರೀತಿ ಈ ನಮ್ಮ ಸಂವಾದ ಪದೇ ಪದೇ ಆಗ್ತಾ ಇರುತ್ತೆ. ಭೇಟಿ ಆಗ್ತಾನೇ ಇರೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹರಟೆ ಅಥವಾ ಹಾಡು ಸಂಚಿಕೆ ಮೂಲಕ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.